ರೀ ಗೌಡ್ರೆ ನಾನು ಬಾಳೆಕಾಯಿ ಪಲ್ಯನೇ ಮಾಡಿರಲಿಲ್ಲ ರೀ. ಮತ್ತು ಅದೇನೋ ಉದ್ದುದ್ದು ಕತ್ತರಿಸ್ಬಿಟ್ಟು ಹಾಕಿದ್ರಿ. ಅದು ಬಾಳೆಕಾಯಿ ಅಲ್ಲ ರೀ, ಬದನೆಕಾಯಿ. ಬಾಳೆಕಾಯಿಗೂ ಬದನೆಕಾಯಿಗೂ ವ್ಯತ್ಯಾಸ ಗೊತ್ತಿಲ್ಲ. ಪುಟ್ಟಮಲ್ಲಿ ಅವರನ್ನು ಪ್ರೆಗ್ನೆಂಟ್ ಮಾಡಿಬಿಟ್ಟಿದ್ದಾರೆ. ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಯಾಕ? ಹತ್ತಾಗ ತಿರ್ಕಂಡು ಏನೋ ಮಾತಾಡ್ಕೊಂಡ್ರಿ. ಅದು ಗಂಟಿದ್ರೆ ಬಾಳೆಕಾಯಿ, ನೈಸಿದ್ರೆ ಬದನೆಕಾಯಿ ಅಂತ. ಹಂಗಂದ್ರಿ ಅಡುಗನೇ ಮಾಡಲ್ಲ ಅಂದಮೇಲೆ ತರಕಾರಿಗಳ ಬಗ್ಗೆ ಯಾಕೆ ತಿಳ್ಕೊಬೇಕು? ಅಲ್ಲ, ನೀವು ಇಷ್ಟು ಪಸಂದಾಗ ಅಡುಗೆ ಮಾಡ್ತಿದ್ದಾರಿಲ್ಲ, ಅಡುಗೆ ಬಟ್ನಾಗ ಯಾಕೆ ಕೆಲಸ ಮಾಡಬಾರ್ದು? ನಾನು ಅಡುಗೆ ಬಟ್ಟೆ ಹಾಕ್ಬೇಕೇನ್ರಿ? ಅಲ್ಲ ನೆಪ್ನವ್ರೆ, ಹೊಟ್ಟಿಲ್ ಮಾಡೋದು ಅದೇ ಕೆಲಸ ಅಲ್ವಾ? ಅದೇ ಕೆಲಸನ ಆಚೆ ಮಾಡಿದ್ರೆ ಕೈಗೆ ಒಂದು 4 ಕಾಸು ಸಿಗ್ತದೆ ಎಂದಿ. ನೀವು ಹ್ಞೂ ಅನ್ನಿ, ನಮ್ಮ ಅಂಗಡಿಗೆ ಚಡ್ಡಿ ಬನ್ನಿ ತಗೊಳಕ್ ಬರ್ತಾರಲ್ಲ ಅವ್ರಿಗೆಲ್ಲ 7 ಕಳಿಸ್ಬಿಡ್ತೀನಿ. ಬಿಟ್ಟಿ ಪಬ್ಲಿಸಿಟಿ. ಈ ಗೌಡ್ರೆ ಚೆನ್ನಾಗಿ ತಿಂದ್ರಿ ತಾನೆ, ಸುಮ್ಮನೆ ಕೂತ್ಕೊಳ್ಳಿ, ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಉದ್ಧಾರ ಆಗುವಂಥ ಬುದ್ಧಿ ಉಳಿದ್ರೆ ಹುರ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಪುಟ್ಮಲ್ಲಿ ಅವ್ರೆ, ನಿಮಗೆ ಬೇರೆ ಏನಾದರೂ ಬೇಕಿದ್ರೆ ಕೇಳಿ, ಸಂಕೋಚ ಪಟ್ಕೋಬೇಡಿ. ಏನೋ ಕೇಳಬೇಕು ಅನ್ಕಂಡು ಮಧುರ ಅವರೇ, ಆದರೆ ಸಂಕೋಚ ಪಟ್ಕೊಂಡೆ ಕೇಳಲಿಲ್ಲ. ಹೌದಾ? ಏನ್ ಬೇಕಿತ್ತು? ಅದು ಇವತ್ತು ಯಾಕೋ ಎಲಡಿಕೆ ತಿನ್ಬೇಕು ಅಂತ ಆಸೆ ಆಯ್ತು ಅನ್ನಿ. ತರಿಸ್ಕೊಡ್ತೀನಿ ರೀ. ಜಾನಿ ಹೋಗಿ ಲೇಟ್ಗೆ ತಗೊಂಬನ್ನಿ. ಸಾರಿ, ಐ ಆಮ್ ವೆರಿ ಸಾರಿ. ಮನೇಲಿ ಎಲ್ಲಡಿಕೆ ಖಾಲಿ ಆಗಿದೆ. ಮನೇಲಿ ಖಾಲಿ ಆಗಿದ್ರೆ ಏನು, ಹೋಗಿ ಮಾರ್ಕೆಟಿಂದ ತಗೊಂಡ್ ಬನ್ನಿ. ಪರವಾಗಿಲ್ಲ ಬಿಡಿ ಮಧುರ ಅವರೇ, ನಮ್ಮ ಅತ್ತೆಯವ ಊರಿಂದ ತಂದಿರೋ ಒಂದು ಕಟ್ಟೆ ಎಲೆ ಇದೆ, ಅದನ್ನೇ ಹಾಕತೀನಿ. ಪುಟ್ಮಲ್ಲಿ ಅವ್ರೆ, ಇವತ್ತು ನೀವು ನಮ್ಮನೆ ಊಟಕ್ಕೆ ಬಂದಿದ್ದೀರಾ, ಸೊ ನಿಮ್ ಸಂಪೂರ್ಣವಾದ ಜವಾಬ್ದಾರಿ ನಮ್ದು. ಜಾನಿ, ಹೋಗಿ ತಗೊಂಡ್ ಬನ್ನಿ. ಮಧು, ಅವ್ರ ಮನೇಲಿದೆ ತಿಂತೀನಿ ಅಂತ ಹೇಳ್ತಾ ಇದ್ರು, ನೀನ್ ಯಾಕೆ ನನ್ನ ತಲೆ ತಿಂತಾ ಇದೀಯಾ? ವಾದ ಮಾಡ್ಬಿಡಿ, ಹೋಗಿ ತಗೊಂಡ್ ಬನ್ನಿ. ಇಲ್ಲ ಅಂದರೆ ಬ್ಯಾನಿಸ್ಬಿಡ್ತಾರೆ. ಇವಳೇನು ನನ್ನ ಗಂಡ ಅನ್ಕೊಂಡಿದ್ದಳು, ಮನೆ ಕೆಲ್ಸದವನು ಅನ್ಕೊಂಡಿದ್ದಳು, ಒಂದು ಗೊತ್ತಾಗ್ತಿಲ್ಲ. ಕೆತ್ತನೆ ಕೆತ್ತಲಿಲ್ಲ, ಬಿತ್ತಲಿಲ್ಲ, ಅಸಹಾಯಕ ಸ್ಥಿತಿಲಿ ಸಹಾಯ ಮಾಡ್ತಾ ಇದ್ದೀನಿ. ಐ ಲೈಕ್ ಇಟ್. ಎಂತದಿದೆ ಜಾನಿ ಬಾಯ್, ಕೈಯಲ್ಲಿ ಎಲೆ ಅಡಿಕೆ ಇಟ್ಕೊಂಡು ಎಲ್ಲಿಗೂ ಹೊರಟಿದ್ದೀರಾ? ಇನ್ನು ಮುಂದೆ ಬಟ್ಟೆ ತೆಗೆದು ಎಲೆ ಸುತ್ಕೊಂಡು ಓಡಾಡೋಣ ಅನ್ಕೊಂಡಿದ್ದೀನಿ. ಐ ಲೈಕ್ ಇಟ್. ಇಮ್ಯಾಜಿನ್ ಮಾಡಿದ್ರೆ ಕಂಡ ಬಟ್ಟೆ ಚಂದ ಉಂಟಪ್ಪ. ಆದ್ರೂ ನಿಮ್ಮ ಹೈಟಿಗೆ ಈ ಎಲೆ ಸಾಕಾಗ್ತದ? ಐ ಲೈಕ್ ಇಟ್. ಇಮ್ಯಾಜಿನ್ಗೆ ಹೋದ್ರೆ ಸಾಯ್ಸಾಕ್ಬಿಡ್ತೀನಿ. ಲೋ, ಯಾಕ್ರೋ ನನ್ನ ಹಿಂದೆ ಬೇತಾಳದ ಥರ ಬಿದ್ದುಬಿಟ್ಟಿದ್ದೀರಾ? ದಯವಿಟ್ಟು ನನ್ನ ಬಿಟ್ಬಿಡ್ರೋ. ಜಾನಿ ಬಾಯ್, ಮಧುರ ಅವರು ಎಲ್ಲಡಿಕೆ ತಿನ್ನಲ್ವಲ್ಲ, ಆದ್ರೂ ಯಾಕೆ ತಗೊಂಡೋಗ್ತಾ ಇದ್ದೀರಾ? ಲೈ ಬಾಂಡ್ಲಿ, ಅವಳು ಎಲ್ಲಡಿಕೆ ತಿನ್ನಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಪುಟ್ಟಮಲ್ಲಿ ಅವ್ರಿಗೆ ಎಲ್ಲಡಿಕೆ ತಿನ್ಬೇಕು ಅಂತ ಬೈಕೆ ಆಗ್ಬಿಟ್ಟಿದ್ಯಂತೆ, ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ. ನಿಮ್ದು ಒಂದು ಬಾಳ ಜಾನಿ ಅವ್ರೆ, ಮಾಡೋಕೆ ಅಂತ ಕೆಲಸ ಇಲ್ಲ ಅಂದಳಿ ಸುಂದ್ರಿ ಮೇಡಮ್ ನಿಮ್ಮನ್ನ ಪುಟ್ಮಲ್ಲಿ ಅವ್ರ ಅಸಿಸ್ಟೆಂಟ್ ಮಾಡ್ರ ಹೆಂಗೆ? ರೀ ಇನ್ಸ್ಪೆಕ್ಟ್ರೆ, ನಿಮ್ಮ ವೇದಾಂತ ಸಿದ್ಧಾಂತನ ಕೇಳೋದಕ್ಕೆ ನಂಗೆ ಪುರ್ಸೊತ್ತಿಲ್ಲ. ಇವರಿಬ್ರು ಯಾವಾಗಲೂ ಪುರ್ಸೊತ್ತಾಗಿರ್ತಾರೆ, ಅವ್ರನ್ನ ಸೈಡಿಗೆ ಕರ್ಕೊಂಡೋಗಿ ನೀವು ಪಿಟಿಲ್ ಕುಯ್ರಿ. ತಮಗೆ ಕಡ್ದು ಗುಡ್ಡೆ ಹಾಕುವಂತ ಕೆಲಸ ಏನಿದೆಯೋ ಹಾಗಂತ ನಾನ್ ಕೇಳಲಿಲ್ಲ, ನಾಕಿ ಕೇಳು ಅಂತ ಸನ್ನೆ ಮಾಡ್ದ, ಅದಕ್ಕೆ ಕೇಳಿದೆ. ಐ ಲೈಕ್ ಇಟ್. ನಾನು ಹೋಗಿ ಗೆಳತಿ ಬೋಲ್ಬಂಡೆ. ನೀನ್ ನಿದ್ದೆ ಮಾಡುವಾಗ ಕಣ. ಐ ಲೈಕ್ ಇಟ್. ನನ್ನಿದ್ದೆಲ್ಲ ನಮ್ಮನೆಲ್ಲ ಮಾತಾಡ್ತಾನ. ಇನ್ಸ್ಪೆಕ್ಟ್ರೆ ನೋಡಿ, ನನ್ಗೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ, ನಾನಿನ್ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು.
ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.